ಜನಸ್ನೇಹಿ ಪೊಲೀಸ್ಗಿರಿ ಮಸ್ಕಿ ಠಾಣೆಗೆ ಸಂಬಂಧಿಸಿಲ್ಲವೇ? ಜನಸ್ನೇಹಿ ಪೊಲೀಸ್ ಆಗಬೇಕು ಎಂದು ಗೃಹ ಇಲಾಖೆ ಉನ್ನತಾಧಿಕಾರಿಗಳು ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದ್ರು. ಮಸ್ಕಿ ಆರಕ್ಷಕರು ಯಾರದೋ ಕೋಪ ಯಾರ ಮೇಲೋ ಎಂಬಂತೆ ಆರಕ್ಷಕರ ಠಾಣೆಯ ಮುಂಭಾಗದ ರಾಜ್ಯ ಹೆದ್ದಾರಿಯ ಇಕ್ಕಲಗಳಲ್ಲಿ ಸಿರಿವಂತರ ಕಾರುಗಳನ್ನು ಸಾಲಾಗಿ ನಿಲ್ಲಿಸಲು ಬಿಟ್ಟು ರಸ್ತೆ ಸಂಚಾರ ಸ್ತಬ್ಧವಾದಾಗ ಲಾರಿ ಸಂಚಾಲಕರ ಮೇಲೆ, ದ್ವಿಚಕ್ರ ವಾಹನ ಸವಾರರ ಮೇಲೆ ಆರಕ್ಷಕರು ಏರು ಧ್ವನಿಯಲ್ಲಿ ಗದರಿಸಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಸೋಮವಾರ ಮಧ್ಯಾಹ್ನ ಮಸ್ಕಿಯ ಭ್ರಮರಾಂಬ ದೇವಸ್ಥಾನದ ಮುಂಭಾಗದಿಂದ ಆರಕ್ಷಕ ಠಾಣೆಯ ದಾಟಿ ಸುಮಾರು 300 ಮೀಟರ್ ವರೆಗೂ ರಸ್ತೆ ಎಡಬದಿಯಲ್ಲಿ ಕಾರುಗಳು ಸಾಲಾಗಿ ನಿಂತು ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಿವೆ. ಆ ಕಾರುಗಳ ಮಾಲೀಕರಿಗೆ ಹೇಳಿ ಪಾರ್ಕಿಂಗ್ ಯಾರ್ಡ್ನಲ್ಲಿ ನಿಲ್ಲಿಸಲಾಗದೆ ಸಾಮಾನ್ಯ ವಾಹನ ಸವಾರರಿಗೆ ತೊಂದರೆ ಕೊಡುವ ಕೆಲಸ ಮಸ್ಕಿಯ ಆರಕ್ಷಕರಿಂದ ಆಗುತ್ತಿದೆ. ಆರಕ್ಷಕರಿಗೆ ರಸ್ತೆ ಸಂಚಾರ ಸರಾಗ ಮಾಡುವ ಕಾಳಜಿ ಇದ್ರೆ ಹೆದ್ದಾರಿಯ ಮಧ್ಯೆ ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗುವ ಕಾರುಗಳ ಮಾಲೀಕರಿಗೆ ಗದರಿಸಿ ಸಾರ್ವಜನಿಕರಿಗೆ ಸೇವೆ ನೀಡಬೇಕು. ಅವರಿಗೆ ರಾಜಕಾರಣಿಗಳು, ಶ್ರೀಮಂತರು, ಕಾರು ಮಾಲೀಕರನ್ನ ಕಂಡ್ರೆ ಭಯ ಇದ್ದಂತೆ ಕಾಣುತ್ತಿದೆ. ಅವರಿಗೆ ಹೇಳಲಾಗದೆ ವಾಹನ ಸವಾರರ ಮೇಲೆ ರೇಗಿ ತಮ್ಮ ಸಿಟ್ಟನ್ನ ತೀರಿಸಿಕೊಳ್ಳುತ್ತಿದ್ದಾರೆ. ಇದ್ಯಾಕೆ ಹೀಗೆ ಎಂದು ಕೇಳಲು ಹೋದ ನಮ್ಮ ವರದಿಗಾರರಿಗೆ ನೀವು ಯಾರಾದರೂ ಆಗಿರಿ ಎಂದು ಅಸಡ್ಡೆಯಿಂದ ಮಾತನಾಡಿ ವರದಿಗಾರರ ಕೆಲಸಕ್ಕೆ ಸಹಕಾರ ನೀಡದೆ ನಿರ್ಲಕ್ಷ್ಯ ಮಾಡುವ ಆರಕ್ಷಕರು ಜನಸಾಮಾನ್ಯರಿಗೆ ಏನು ರಕ್ಷಣೆ ನೀಡುತ್ತಾರೆ ಎಂಬ ಅನುಮಾನ ಜೀವ ತಳೆಯುತ್ತಿದೆ. ಸಮಾಜದ ಸ್ವಾಸ್ಥ್ಯದ ಮೇಲೆ ಅಷ್ಟು ಕಾಳಜಿ ಇದ್ರೆ ಮಸ್ಕಿಯಲ್ಲಿ ಹಲವಾರು ಅಕ್ರಮಗಳು, ಕಳ್ಳತನ ಪ್ರಕರಣಗಳು ಎಗ್ಗಿಲ್ಲದೆ ಸಾಗುತ್ತಿವೆ. ಅವುಗಳನ್ನು ಮಟ್ಟ ಹಾಕುವ ಕಡೆ ಅವರು ಕಾರ್ಯೋನ್ಮುಖರಾಗಬೇಕು. ಭ್ರಮರಾಂಬ ದೇವಸ್ಥಾನದಲ್ಲಿ ವಿವಾಹವಾದರೆ ಸಾಕು, ಆರಕ್ಷಕರ ಠಾಣೆ ಖಾಸಗಿ ವಾಹನಗಳ ನಿಲ್ದಾಣವಾಗಿ ಬಿಡುತ್ತದೆ. ಸಾಲದಕ್ಕೆ ಮುಂಭಾಗದ ಮುಖ್ಯ ರಸ್ತೆಯು ವಾಹನಗಳ ನಿಲ್ದಾಣವಾಗಿ ಬಿಡುತ್ತದೆ. ಭ್ರಮರಾಂಬ ಗುಡಿಯಲ್ಲಿ ಲಗ್ನ, ಇಲ್ಲಿ ವಾಹನ ಸವಾರರ ಶಾಂತಿ ಭಗ್ನ ಎಂಬಂತಾಗಿದೆ. ಇದಕ್ಕೆಲ್ಲ ಪರಿಹಾರ ಹುಡುಕಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸರಾಗ ಸಂಚಾರ ಒದಗಿಸಿಕೊಡಬೇಕು ಎಂದು ಸಾರ್ವಜನಿಕರ ಬಯಕೆಯಾಗಿದೆ. ವರದಿಗಾರ ಸುರೇಶ್ ಬಳಗಾನೂರ್, S9 TV,